ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಪೌರ್ಣಮಿ ದಿವಸ ಅಂದರೆ ಹುಣ್ಣಿಮೆ ದಿವಸ ವಿಡಿಯೋ ಮಾಡಿದ್ದು. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಎಲ್ಲ ಎದ್ದು ಪೂಜೆ ಮಾಡಿ ಡ್ಯೂಟಿಗೆ ಹೊರಟೋಗಿದ್ದೆ. ಬಟ್ ಇಲ್ಲೊಂದು ವೈಟ್ ಬ್ರೈಟಾಗಿ ಕಾಣಿಸ್ತಾ ಇದೆಯಲ್ಲ ಫ್ಲವರು, ಅದು ಬಂದು ಬ್ರಹ್ಮಕಮಲ ನನ್ನ ಮನೆ ಬಾಗಿಲಲ್ಲಿ ಬಿಟ್ಟಿರೋಂಥದ್ದು. ಸೊ ಬೆಳಗ್ಗೆ ನೋಡಿದಾಗ ತುಂಬ ಕಾಯಿ ಮೊಗ್ಗು ಥರ ಇತ್ತು. ಅದಿನ್ನೂ 2 ಡೇಸ್ ಬೇಕು ಅಂತ ನನ್ನ ಅಂದಾಜಿನ ಮೇಲೆ ಹೋಗಿದ್ದೆ ನಾನು. ಬಟ್ ಈಗ ಅದು ಅರಳ್ತಾ ಇದೆ. ಇಲ್ಲಿ ನೋಡಿ, ತುಳಸಿ ಗಿಡ, ಅದ್ರ ಪಕ್ಕದಲ್ಲಿ ಬ್ರಹ್ಮಕಮಲನ ಇಟ್ಕೊಂಡಿದ್ದೀನಿ ನಾನು. ಇದು ನಾನು ನೋಡೇ ಇಲ್ಲ, ಅಬ್ಸರ್ವೇ ಮಾಡಿಲ್ಲ. ಸೊ ಬಾಯಿ ಓಪನ್ ಆಗಿಬಿಟ್ಟಿದೆ ಗಿಡದ್ದು ಹೂವಂದು. ಅಂದರೆ ಫುಲ್ ಕ್ಲೋಸಾಗಿ ಕಾಯಿ ಥರ ಇತ್ತು. ಒಂಚೂರು ಬಾಯಿ ಬಿಟ್ಕೊಂಡಿರಲಿಲ್ಲ ಅದು. ಇದು ಆಲ್ಮೋಸ್ಟು ಸಂಜೆ ಟೈಮೇ ಅರಳೋದು. ಸಂಜೆಲೇ ಅದು ಮುಚ್ಕೊಂಡ್ಬಿಡುತ್ತೆ, ಒಣಗೋಗ್ಬಿಡುತ್ತೆ. ಆ ರೀತಿ ತುಂಬ ಕಡಿಮೆ ಆಯಸ್ಸು ಇದಕ್ಕೆ. ಬಟ್ ಈ ಒಂದು ಫ್ಲವರ್ಗೆ ಇರುವಂಥ ವಿಶೇಷ ಏನು ಅಂತ ನನಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ನಾನು ನಮ್ಮ ಮನೇಲಿ ಹಾಕಿದಾಗ, ಫಸ್ಟ್ ಟೈಮ್ ಬಿಟ್ಟಿದಾಗ ನಮ್ಮ ತಾಯಿ ಮನೇಲಿ ಇದಕ್ಕೆ ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಫಸ್ಟ್ ಹೂ ಬಿಟ್ಟಿದಾಗ ಪೂಜೆ ಎಲ್ಲ ಮಾಡಿ ಪಾಯಸ ಮಾಡಿ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ನಮಗೆ, ನಮ್ಮ ಮನಸ್ಸಿನಲ್ಲಿ ನಾವೇನು ಅನ್ಕೋತೀವಿ ಅದೇ ತಾನೇ ನಮಗೆ ಅನ್ಸೋದು. ಸೊ ಹಂಗಾಗಿ ಇದು ಏನೋ ಒಂಥರ ವಿಶೇಷ. ಮತ್ತು ಫಸ್ಟ್ ಟೈಮ್ ಬಿಟ್ಟಿತ್ತಲ್ಲ, ಸೊ ದೇವ್ರಿಗೆ ಸಂಬಂಧಪಟ್ಟಿದ್ದೇನೋ ಇರಬೇಕು ನಮ್ಮಲ್ಲಿ, ಏನೋ ಪಾಸಿಟಿವ್ ಆಗಿ ಏನೋ ಆಗುತ್ತೆ ಅಂದ್ಬಿಟ್ಟು ನಾವು ಆ ಥರ ಎಲ್ಲ ಮಾಡಿದ್ವಿ. ಅದಾದಮೇಲೆ ನಾನು ಈ ಪಾಟಲ್ಲಿ ಸುಮ್ಮನೆ ಇಟ್ಟಿದ್ದು ಇದು ಗಿಡ. ಬಟ್ ಚೆನ್ನಾಗಿ ಬಂತು. ಇದು ಫಸ್ಟ್ ಫ್ಲವರ್, ಇದು ನನ್ನ ಮನೆ ಬಾಗಿಲಲ್ಲಿ ಬಿಟ್ಟಿರೋಂಥದ್ದು. ಸೊ ಹಂಗಾಗಿ ಇವತ್ತು ಹುಣ್ಣಿಮೆ ಬೇರೆ. ನನಗಂತೂ ಸ್ವಲ್ಪ ಜೀವನದಲ್ಲಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಯಾರು ಸಲೀಸಾಗಿ ಎಲ್ಲ ನಾರ್ಮಲಾಗಿ ಕಷ್ಟನೇ ಇಲ್ಲದೆ ಇರೋರು ಯಾರೂ ಇರಲ್ಲ. ಒಂದು ಟೈಮಲ್ಲಿ ದುಡ್ಡಿರೋರ್ಗೂ ಕೂಡ ದುಡ್ಡಿಂದ ಆಗದೇ ಇರೋ ಕಷ್ಟಗಳು ಕೂಡ ಇರುತ್ತೆ. ಸೊ ಮನುಷ್ಯ ಅಂತ ಹುಟ್ಟಿದ ಮೇಲೆ ಮನುಷ್ಯನಿಗೆ ಜಾಸ್ತಿ ಕಷ್ಟಗಳು ಸುಖಗಳು ಎಲ್ಲ ಸ್ಟ್ರಗಲ್ಸ್ ಎಲ್ಲ ಪ್ರತಿಯೊಂದು ಗೊತ್ತಾಗೋದು. ಇನ್ನು ಪ್ರಾಣಿಗಳಿಗಾಗಲಿ ಮರಗಳಿಗಾಗಲಿ ಗೊತ್ತಾಗಲ್ಲ. ಸೊ ನನ್ನ ಜೀವನದಲ್ಲಿ ಒಂದಷ್ಟು ಪ್ರಾಬ್ಲಮ್ಸು, ಕಿರಿಕಿರಿ, ಸ್ಟ್ರಗಲ್ಸು, ಮೋಸ, ನಮ್ಮವರೇ ನಮಗೆ ಮಾಡೋಂಥ ಬೆನ್ನು ಚೂರಿ ಹಾಕೋಂಥ ಕೆಲಸ, ಜೊತೆಗೆ ಶಕುನಿ ಆಟಗಳು ಅಂತಾರಲ್ಲ ಆ ಥರ, ನನ್ನ ಹತ್ರನೇ ಒಂದು ಮಾತಾಡೋದು, ಇನ್ನೊಬ್ರ ಹತ್ರನೇ ಒಂದು ಮಾತಾಡೋದು, ನಮ್ಮ ಹತ್ರನೇ ತಂದಾಕಿ ಅವ್ರು ಎಂಜಾಯ್ ಮಾಡೋದು, ಇದೆಲ್ಲ ತುಂಬಾ ದಿವಸದಿಂದ ನೋಡಿ ಒಂದು ರೀತಿ ಮನಸ್ಸಿಗೆ ಬೇಜಾರಾಗ್ಬಿಟ್ಟಿತ್ತು. ಕೊನೆಗೆ ದೇವಸ್ಥಾನಕ್ಕೆ ಹೋದ್ರೂ ನನಗೆ ಅದೊಂಥರ ಒಂದು ಶಾಂತಿ, ನೆಮ್ಮದಿ ಏನೋ ಸಿಗ್ತಾ ಇರಲಿಲ್ಲ. ಆ ಕ್ಷಣಕ್ಕೆ ಮಾತ್ರ ಇಷ್ಟು ತಲೆಗೆ ಹಚ್ಕೊಂಡು ಒಂದು ರೀತಿ ಡಿಪ್ರೆಷನ್ ರೇಂಜೇ, ಬಟ್ ಡಿಪ್ರೆಷನ್ಗೆ ಹೋಗಿರಲಿಲ್ಲ ಅನ್ಕೋತೀನಿ. ಆ ರೀತಿ ಒಂದು ಮನಸ್ಸಿಗೆ ಬೇಜಾರಾಗಿರೋಂಥದ್ದು ಸ್ವಲ್ಪ ದಿನದಿಂದ ನಡೀತಾ ಇತ್ತು. ಬಟ್ ನನಗೇನು ಅಂತಲೇ ಗೊತ್ತಿಲ್ಲ. ಇವತ್ತು ಹುಣ್ಣಿಮೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇದನ್ನು ನಾನು ಅಬ್ಸರ್ವ್ ಮಾಡಿದೆ. ಯಾಕೆಂದರೆ ಪಕ್ಕದಲ್ಲಿ ತುಳಸಿ ಗಿಡ ಇದೆಯಲ್ಲ, ಆವಾಗ ನಾನು ಅಲ್ಲಿ ಪೂಜೆ ಮಾಡಿಬಿಟ್ಟು ಸೂರ್ಯ ನಮಸ್ಕಾರ ಮಾಡಿ ಅಲ್ಲೊಂದು ಗಂಧದ ಕಡ್ಡಿ ಇಟ್ಟಿರ್ತೀನಿ. ಸೊ ಅವಾಗ ಇದು ನೋಡಿದಾಗ ಪೂರ್ತಿ ಕಾಯಿ ಮುಗ್ತರ ಈ ಲೈಟ್ ಪಿಂಕ್ ಕಲರೇ ಇತ್ತು. ಸೊ ನಾನೇನು ಅಂದ್ಕೊಂಡೆ, ಇದೊಂದು ಇನ್ನೂ 2-3 ಡೇಸ್ ಬೇಕು, ಇದು ತುಂಬ ದಪ್ಪ ಬರುತ್ತೆ ಹೂವು ಅಲ್ವಾ ಅಂದ್ಕೊಂಡು ನಾನೇನು ಮಾಡಿದೆ, ಇದನ್ನು ಅಬ್ಸರ್ವ್ ಮಾಡಲಿಲ್ಲ. ಹಂಗೆ ಪೂಜೆ ಮಾಡಿ ಸುಮ್ಮನೆ ಹೊರಟೋಗಿದ್ದೆ. ಈವ್ನಿಂಗ್ ಬಂದು ಸ್ವಲ್ಪ ಟಯರ್ಡ್ ಆಯಿತು ಅಂತ ನಾನು ಮಲಗಿಬಿಟ್ಟಿದ್ದೆ. ಸೊ ಆ ಟೈಮಲ್ಲಿ ಏನೋ ಒಂಥರ ಪರಿಮಳ, ನಾನು ಆಚೆ ಓಡಾಡುವಾಗ ಅಬ್ಸರ್ವ್ ಮಾಡಲಿಲ್ಲ, ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಆ ಕತ್ತಲಲ್ಲೂ ಕೂಡ ಎಷ್ಟು ಬ್ರೈಟ್ ವೈಟಾಗಿ ಅದು ಹೂವು ಕಾಣಿಸ್ತಾ ಇತ್ತು ಅಂದರೆ, ನೀವು ನೋಡಿದ್ರಿ ನನ್ನ ಮನೆ ಬಾಗಿಲಲ್ಲಿ ಕೂತಿರುವಾಗ ತೋರಿಸಿದ್ನಲ್ಲ, ಅದೊಂಥರ ವಿಶೇಷ ನೋಡಿ. ನಾನು ಏನು ಅಂದ್ಕೊಂಡಿದ್ನೋ ಗೊತ್ತಿಲ್ಲ. ಬಟ್ ಆ ಟೈಮಲ್ಲೂ ನಾನು ಯೋಚನೆ ಮಾಡ್ತಾಯಿದ್ದೆ, ಏನಕ್ಕೆ ಹಿಂಗಾಯಿತು, ನಾನು ಇದು ಮಾಡ್ಬಿಡೋದ, ಬಿಟ್ಬಿಡೋದ ಇದನ್ನ ಅನ್ನೋ ಥರ ಏನೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಾಗ ಆ ಸಮಸ್ಯೆದೇ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ನಾನೇ ಬಿಟ್ಬಿಟ್ಟು ದಾರಿನ ಬಿಟ್ಟು ಹೊರ್ಟೋಗ್ಬಿಡ್ಲಾ ಅನ್ನೋಷ್ಟು ಬೇಜಾರಾಗಿತ್ತು. ಆವಾಗ ಏನೋ ಒಂಥರ ತಟ್ಟಂತ ಹೊಳ್ದು, ಹೂವು ಅರಳಿದೆಯಲ್ಲ, ಇದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದು ಆಲ್ಮೋಸ್ಟು ಒಂದು 2-3 ಅವರ್ಸಲ್ಲಿ ಇದು ಕ್ಲೋಸ್ ಆಗಿಬಿಡುತ್ತಲ್ಲ ಅಂತೇಳಿ ಇದನ್ನೇ ನೋಡ್ತಾ ಇದ್ದೆ. ವೀಡಿಯೋ ಮಾಡ್ಕೊಂಡೆ. ವೀಡಿಯೋ ಎಲ್ಲ ಆದಮೇಲೆ ಹುಣ್ಣಿಮೆ ದಿನ ನನಗೇನು ಒಳ್ಳೇದಾಗ್ಬೋದೇನೋ, ಈ ಹುಣ್ಣಿಮೆಗೆ ನನ್ನ ಕಷ್ಟ ಎಲ್ಲ ಕಳೀಬೋದೇನೋ ಅನ್ನೋ ಥರ ನಾನೇ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೋದೆ. ಸೊ ಮುಖ ಎಲ್ಲ ವಾಶ್ ಮಾಡಿಕೊಂಡು ಏನು ಮಾಡಿದೆ, ಅರಿಶಿನ ಕುಂಕುಮ ಹಚ್ಚಿದೆ ಅಷ್ಟೇ. ಹಚ್ಬಿಟ್ಟು 2 ಗಂಧದ ಕಡ್ಡಿ ತೊಗೊಂಡು ಬಂದು ಅದಕ್ಕೆ ನಮಸ್ಕಾರ ಮಾಡಿ ಇಲ್ಲಿ ಹಾಕಿದ್ದೀನಿ. ಈ ಗಂಧದ ಕಡ್ಡಿ ಪರಿಮಳ ಜೊತೆಗೆ ಬ್ರಹ್ಮಕಮಲದ ಒಂದು ಪರಿಮಳ ಇದೆಯಲ್ಲ,
ನಿಜವಾಗ್ಲೂ ನಮ್ಮ ಮನೆ ನನಗೆ ಎಲ್ಲದಕ್ಕೂ ಅದು ಘಮ ಸುತ್ಕೊಂಡು ಏನಾಗೋಯ್ತು, ನನ್ನಲ್ಲಿರೋ ನೆಗೆಟಿವಿಟಿ ಎಲ್ಲ ಹೊರ್ಟೋಯ್ತು ಅನಿಸ್ತು. ಅಷ್ಟೂ ಪಾಸಿಟಿವ್ ಫೀಲಿಂಗ್ ಬಂದ್ಬಿಡ್ತು. ಸೊ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ಸೊ ನಾನು ಅದನ್ನೇ ನೋಡ್ತಾ ಕೂತಿದ್ದೀನಿ, ಇನ್ನೂ ಅಗಲ ಆಗುತ್ತೆ ಅದು ಅಂತ ನೋಡ್ತಾ ಕೂತಿದ್ದೀನಿ. ಅಷ್ಟು ಕತ್ತಲಲ್ಲೂ ಕೂಡ ಅದರಲ್ಲಿ ಏನು ಬ್ರೈಟ್ನೆಸ್ ಇದೆ ನೋಡಿ. ಇವು ಕೆಲವೊಂದು ವಿಶೇಷಗಳು ಹಿಂಗೇನೆ, ಅಂದರೆ ದೇವರು ನಮ್ಮ ಪಾಲಿಗೂ ಇದ್ದಾನೆ ಅನ್ನೋದನ್ನ ಆವಾಗವಾಗ ತೋರಿಸ್ಕೊಡ್ತಾನೆ. ಯಾಕೆಂದರೆ ನಮ್ಮ ಕಷ್ಟದಲ್ಲಿ ನಾವು ದೇವ್ರನ್ನೇ ಬೈದ್ಬಿಡ್ತೀವಿ, ದೇವರು ನಮಗೆ ಮಾತ್ರನೇ ಕಷ್ಟ ಕೊಡ್ತಾಯಿದ್ದಾನೆ ಅನ್ನೋ ರೇಂಜಿಗೆ ನಾವು ತಲೆ ಕೆಡಿಸ್ಕೋತೀವಿ. ಅದ್ರ ಮಧ್ಯೆ ನೋಡಿ ಎಷ್ಟು ಬ್ರೈಟಾಗಿ ಆ ಫ್ಲವರ್ ಕಾಣ್ತಾ ಇದೆ. ಅದು ನನಗೆ ಒಂದು ಪಾಸಿಟಿವ್ ಎನರ್ಜಿನ ಕೊಡ್ತು. ನನ್ನ ಮನಸ್ಸಲ್ಲೂ ಕೂಡ ಒಂಥರ ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ಎಲ್ಲನೂ ಪಾಸಿಟಿವ್ ಆಗಿ ತಗೊಂಡು ಫೇಸ್ ಮಾಡಬೇಕು ಅನ್ನೋದು ಒಂಥರ ಮನಸ್ಸಿಗಿಡಿಸ್ತು. ತುಂಬ ಇಷ್ಟ ಆಯಿತು ನನಗೆ. ಅದರಲ್ಲೂ ಹುಣ್ಣಿಮೆ ದಿನವೇ ಆಗಿರೋದು ನನಗೇನೋ ಒಂಥರ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗೋ ಥರ, ಏನೋ ನನ್ನ ಕಷ್ಟ ಕಳೆಯುತ್ತೇನೋ ಈ ಹುಣ್ಣಿಮೆಗೆ ಅನ್ನೋ ಥರ ನನಗೆ ನಾನೇ ಅಂದ್ಕೊಂಡೆ. ಬಟ್ ನೋಡಿ ಈಗ ಇನ್ನೂ ಅಗಲ ಆಯಿತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತುದಿಯೆಲ್ಲ ಕ್ಲೋಸ್ ಆಗಿತ್ತು, ಇವಾಗ ನೋಡಿ ಇನ್ನೂ ಅಗಲ ಆಯಿತು. ಸ್ಟ್ರಕ್ಚರ್ ನೋಡಿ, ಅದು ಬಳ್ಳಿ ಥರ ಅದು ಗೆಡ್ಡೆ ಹಿಂಗೆ ಸುತ್ಕೊಂಡು ಬಂದು ಟ್ವಿಸ್ಟಾಗಿ ಹೆಂಗೆ ತಿರ್ಕೊಂಡಿದೆ ಅಂತ ನೋಡಿ. ಸೊ ತುಂಬ ಹೊತ್ತಾದಮೇಲೆ ಅದು ಪೂರ್ತಿ ಅರಳಿದ್ಮೇಲೆ ಅಲ್ಲೊಬ್ರು ನನಗೆ ಫ್ರೆಂಡ್ ಹೇಳಿದರು, ಇದನ್ನು ನಾವು ದೇವ್ರ ಫೋಟೋಗೆ ಇಡ್ತೀವಿ, ನೈಟೇ ಇದು ಅರಳೋದು, ಅದನ್ನು ಫ್ರಿಡ್ಜಲ್ಲಿಟ್ಟು ಬೆಳಗ್ಗೆ ಹೊತ್ತಿಗೆ ಇಡ್ತೀನಿ ಅಂತ. ಸೊ ಹಂಗಾಗಿ ನಾನು ಇದನ್ನು ಕಿತ್ಕೊಂಡು ದೇವ್ರಿಗೆ ಅರ್ಪಿಸ್ಬೋಣ ಅಂತ ತೊಗೊಂಡು ಬಂದಿದ್ದೀನಿ.